ಚಾರ್ಟ್ ನ ಪ್ರಕಾರ 2026ರಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗುತ್ತಾ? ನೀವು ಕೂಡ ಈ ಚಾರ್ಟ್ ನ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರಬಹುದು. ಫಸ್ಟ್ ಥಿಂಗ್ ಫಸ್ಟ್, ಈ ಚಾರ್ಟ್ ಅನ್ನ ಸ್ಯಾಮ್ಯುಯಲ್ ಬೆನ್ನರ್ ಅನ್ನೋರು 1875ರಲ್ಲಿ ತಯಾರು ಮಾಡಿರ್ತಾರೆ. ಈ ಚಾರ್ಟ್ ಅಲ್ಲಿ ನೀವು ನೋಡ್ತಿರ್ಬೋದು, ಎ ಅಂತ ಕೊಟ್ಬಿಟ್ಟು ಒಂದಿಷ್ಟು ವರ್ಷಗಳನ್ನ ಕೊಟ್ಟಿದ್ದಾರೆ. ಈ ವರ್ಷಗಳು ಏನ್ ಇಂಡಿಕೇಟ್ ಮಾಡ್ತಾವಂದ್ರೆ, ಈ ವರ್ಷಗಳು ಬಂದಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಹೆವಿ ಕೆಳಗಡೆ ಬರುತ್ತೆ, ಸ್ಟಾಕ್ ಮಾರ್ಕೆಟ್ ಗಳೆಲ್ಲ ಕ್ರಾಶ್ ಆಗ್ತವೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಇದು 100% ಅಕ್ಯುರೇಟ್ ಇಲ್ಲದೆ ಇರಬಹುದು, ಬಟ್ ಆ ವರ್ಷ ಏನ್ ಕೊಟ್ಟಿದ್ದಾರಲ್ವಾ ಅದ್ರ ಹಿಂದೆ ಮುಂದೆ ಅಂದ್ರೆ ಒಂದೆರಡು ವರ್ಷದ ಮಧ್ಯೆ ಸ್ಟಾಕ್ ಮಾರ್ಕೆಟ್ ಅಂತೂ ಬಿದ್ದೇ ಬಿದ್ದಿದೆ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ನೀವೇ ಈ ಚಾರ್ಟ್ ಅಲ್ಲಿ ನೋಡ್ತಿರ್ಬೋದು 1927 ಅಂತ ಮೆನ್ಷನ್ ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ 1927ರಲ್ಲಿ ಕ್ರಾಶ್ ಆಗ್ಲಿಲ್ಲ, 1929ರಲ್ಲಿ ಗ್ರೇಟ್ ಡಿಪ್ರೆಷನ್ ಬಂದು US ಸ್ಟಾಕ್ ಮಾರ್ಕೆಟ್ 90% ಕೆಳಗಡೆ ಬಂದಿತ್ತು. ಅದೇ ರೀತಿ ಈ ಚಾರ್ಟ್ ಅಲ್ಲಿ 1999 ಕೂಡ ಮೆನ್ಷನ್ ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ 1999ರಲ್ಲಿ ಕೆಳಗೆ ಬರಲಿಲ್ಲ, ಬಟ್ 2000ನೇ ಇಸ್ವಿನಲ್ಲಿ ಅಂದ್ರೆ 1999 ಮೆನ್ಷನ್ ಮಾಡಿದಾರಲ್ವಾ, ಅದಕ್ಕಿಂತ ಒಂದು ವರ್ಷ ಲೇಟ್ ಆಗಿ ಜಗತ್ತಿನಾದ್ಯಂತ ಟೆಕ್ ಬಬಲ್ ಅಂದ್ರೆ .com ಬಬಲ್ ಇಂದ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗಿತ್ತು. ಅದೇ ರೀತಿ ಈ ಚಾರ್ಟ್ ಅಲ್ಲಿ 2019 ಕೂಡ ಮೆನ್ಷನ್ ಮಾಡಿದ್ರು. 2019ರಲ್ಲಿ ಸ್ಟಾಕ್ ಮಾರ್ಕೆಟ್ ಗಳು ಕೆಳಗಡೆ ಬಿದ್ದುವೋ ಎಲ್ಲೋ ಗೊತ್ತಿಲ್ಲ, ಬಟ್ 2020ರಲ್ಲಿ ಕೋವಿಡ್ ಬಂದು ಜಗತ್ತಿನ ಎಲ್ಲಾ ಸ್ಟಾಕ್ ಮಾರ್ಕೆಟ್ಗಳು ಕೂಡ ಕೆಳಗಡೆ ಬಂದಿದ್ವು. ಅದೇ ರೀತಿ ನೀವು ಈ ಚಾರ್ಟ್ ಅಲ್ಲಿ ನೋಡಬಹುದು ಬಿ ಲೈನ್ ಅಂತ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಸ್ವಲ್ಪ ವರ್ಷಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇದೇನ್ ಇಂಡಿಕೇಟ್ ಮಾಡುತ್ತಂದ್ರೆ ಸ್ಟಾಕ್ ಮಾರ್ಕೆಟ್ ಆಲ್ರೆಡಿ ಪೀಕ್ ಆಗ್ಬಿಟ್ಟಿದೆ, ನೀವು ಇಲ್ಲಿ ಸ್ಟಾಕ್ ಗಳನ್ನ ಸೆಲ್ ಮಾಡಬೇಕು ಅಂತ ಈ ಚಾರ್ಟ್ ಇಂಡಿಕೇಟ್ ಮಾಡುತ್ತೆ. ನೀವು ಮತ್ತೆ ಈ ಚಾರ್ಟ್ ಅಲ್ಲಿ ಕೆಳಗಡೆ ನೋಡಿದ್ರೆ ಸಿ ಅಂತ ಕೊಟ್ಟಿದ್ದಾರೆ. ಇದೇನ್ ಇಂಡಿಕೇಟ್ ಮಾಡುತ್ತಂದ್ರೆ ಈ ಸಿ ಟೈಮ್ ಅಲ್ಲಿ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಗಳು ಕೆಳಗಡೆ ಬಂದ್ಬಿಟ್ಟಿರ್ತವೆ, ಇಲ್ಲಿ ಯಾರು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಮುಂದೆನೆ ಬರಲ್ಲ. ಇದು ಯಾರಿಗೆ ಬೆಸ್ಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡೋರಿಗೆ ಬೆಸ್ಟ್ ಅಂತ ಅದಕ್ಕೆ ಇಂಡಿಕೇಟ್ ಮಾಡುತ್ತೆ. ಹಾಗಾದ್ರೆ ಈ ಚಾರ್ಟ್ 100% ಸರಿನಾ? ಸತ್ರುನೂ ಅಲ್ಲ. ಇದು 100% ತಪ್ಪ? ಅದನ್ನು ಕೂಡ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಚಾರ್ಟ್ ಅನ್ನ ನಾವು ಇಂಡಿಪೆಂಡೆಂಟ್ ಆಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳಗಡೆ ಬರುತ್ತಾ ಅಂತ ನೋಡೋ ಬದಲು ಈ ಚಾರ್ಟ್ ಅನ್ನ ನಾವು ಒಂದು ಇಂಡಿಕೇಟರ್ ಆಗಿ ಯೂಸ್ ಮಾಡಬಹುದು. ಯಾಕಂದ್ರೆ ಈ ಚಾರ್ಟ್ ನಮ್ಮ ಹ್ಯೂಮನ್ ಸೈಕಾಲಜಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಸೈಕಲ್ ಗಳನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಗೆ ಗೊತ್ತಿರುತ್ತೆ ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಮೇಲೆನೆ ಹೋಗಲ್ಲ, ಯಾವಾಗೂ ಕೆಳಗಡೆನೆ ಬರಲ್ಲ, ಇದು ಯಾವತ್ತಿದ್ರೂ ಸೈಕಲ್ ಅಲ್ಲಿ ಮೇಲೆ ಕೆಳಗಡೆ ಹೋಗುತ್ತೆ. ಎಂಡ್ ಆಫ್ ದ ಡೇ ಈ ಚಾರ್ಟ್ ಇಂದ ನಾವು ನಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು. ಈ ಚಾರ್ಟ್ ಬಗ್ಗೆ ನೀವೇನು ಯೋಚನೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.